अमरगाथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂಥ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ಈ ಲಕ್ಷ್ಮಣ ರೇಖೆಯು ಬಹಳ ಕ್ರೂರವಾಗಿದೆ. ಯಾವ ಮಾಂತ್ರಿಕ ಶಕ್ತಿಯನ್ನು ತುಂಬಿದ್ದಾನೋ ಒಂದು ಸಲ ಸೀತೆ ಈ ಲಕ್ಷ್ಮಣ ರೇಖೆಯನ್ನು ದಾಟಿ ಹೊರಗೆ ಬಂದರೆ ಈ ರೇಖೆಯು ತನ್ನ ಶಕ್ತಿಯನ್ನೇ ಕಳೆದುಕೊಳ್ಳುವುದು. ನೀನೇ ಸ್ವಲ್ಪ ಮುಂದೆ ಬಂದು ನನ್ನ ಜೋಳಿಗೆಗೆ ಭಿಕ್ಷೆಯನ್ನು ಹಾಕು. ವಿಪ್ರನ ವೇಷದಲ್ಲಿ ನನ್ನನ್ನು ವಂಚಿಸಲು ಬಂದಿರುವ ನೀನ್ಯಾರು? ವಿಶ್ವವಸುವಿನ ಮಗ ದಶಕಂಠ ರಾವಣ. ಪಕ್ಷಿಗಳು ಭಯಗೊಂಡಂತೆ ಆಕಾಶದಲ್ಲಿ ಸುತ್ತು ಹಾಕುತ್ತಿವೆ. ಸೀತೆಯನ್ನು ವಿವಾಹವಾಗಿ ಮಿಥಿಲೆಯಿಂದ ಹೊರಟಾಗಲು ಹೀಗೆ ಆಗಿತ್ತು. ಆಗ ಪರಶುರಾಮನ ರೂಪದಲ್ಲಿ ವಿಪತ್ತು ಎದುರಾಗಿತ್ತು. ಹೀಗೆ ನರಿ ಓಳಿಟ್ಟರೆ ಅದು ಆಪತ್ತಿನ ಮುನ್ಸೂಚನೆ. ಅಂದರೆ ನಾನು ಶಂಕಿಸುತ್ತಿರುವಂತೆ ಅಲ್ಲಿ ಸೀತಾ ಲಕ್ಷ್ಮಣರಿಗೆ ಆಪತ್ತು ಸಂಭವಿಸಿರಬಹುದೇ? ಆ ಮಾರೀಚ ನನ್ನ ಧ್ವನಿಯಲ್ಲಿ ಕೂಗಿದ್ದನ್ನು ಕೇಳಿ ಅವರು ಆತಂಕಗೊಂಡಿರಬಹುದೇ? ರಾಕ್ಷಸರು ಅವರಿಗೇನಾದರೂ ಕೇಡು ಮಾಡಿರಬಹುದೇ? ನಾನು ಪರ್ಣಕುಟೀರದತ್ತ ಬೇಗನೆ ಹೊರಡಬೇಕು. ಈಗ ಯಾವ ರೂಪದಲ್ಲಿ ವಿಪತ್ತು ಎದುರಾಗುತ್ತದೋ ಏನೋ. ಆ ಮಾರೀಚ ಏನು ಮಾಡಿರುವನೋ ಏನೋ. ಮಹೇಂದ್ರ ಸದೃಶರಾದ ನನ್ನ ಪತಿ ಶ್ರೀರಾಮನನ್ನು ಮಾತ್ರ ಅನುಸರಿಸತಕ್ಕವಳು. ದರಿದ್ರನಂತೆ ನಾರು ಮಡಿಯೊಟ್ಟು ವನಚಾರಿಯಾದ ಆ ರಾಮನಿಂದೇನಾಗಬೇಕು? ನನ್ನನ್ನು ಹಿಂಬಾಲಿಸು. ಶೂರನು ರಸಿಕನು ಆದ ರಾವಣನ ವಶಳಾಗು ಸುಂದರಿ. ಭ್ರಮೆ, ಬರೀ ಭ್ರಮೆ. ನರಿಯಂತಿರುವ ನೀನು ಸಿಂಹಿಣಿಯಂತಿರುವ ನನ್ನನ್ನು ಬಯಸುತ್ತಿರುವೆ. ಸೂರ್ಯನ ಪ್ರಭೆಗಳನ್ನು ಹೇಗೆ ಮುಟ್ಟಲು ಸಾಧ್ಯವಿಲ್ಲವೋ
ನೀನು ಹಾಗೆ ನನ್ನನ್ನು ಮುಟ್ಟಲಾರೆ. ನಿನ್ನ ವ್ಯರ್ಥಾಲಾಪವನ್ನು ಬಿಡು. ನೀನು ಲಂಕೆಯಲ್ಲಿ ಏ ರಾವಣನ ಪಟ್ಟ ಮಹಿಷಿಯಾಗಿ ಮೆರೆಯಲೇಬೇಕು. ಮೂಢ, ರಾಘವನ ಪ್ರಿಯ ಪತ್ನಿಯಾದ ನನ್ನನ್ನು ಬಯಸಿ ನೀನು ನಿನ್ನ ಕಣ್ಣುಗಳನ್ನು ಮುಳ್ಳುಗಳಿಂದ ಚುಚ್ಚಿಕೊಳ್ಳುತ್ತಿರುವೆ. ಕತ್ತಿಯ ಅಲಗನ್ನು ನಾಲಿಗೆಯಿಂದ ನೆಕ್ಕುತ್ತಿರುವೆ. ಕೊರಳಿಗೆ ಕಲ್ಲನ್ನು ಕಟ್ಟಿಕೊಂಡು ಸಮುದ್ರವನ್ನು ದಾಟುವ ಮೂರ್ಖನಂತೆ ನೀನು ನನ್ನನ್ನು ಬಯಸುತ್ತಿರುವೆ. ಸುಂದರಿ, ಆ ರಾಮನ ಮೇಲಿನ ಕುರುಡು ಪ್ರೇಮದಿಂದ ನನ್ನ ಮಹಾಶಕ್ತಿಯನ್ನು ಅರಿಯದಿರುವೆ. ಮಹಾಶಕ್ತಿ? ಎಂತಹ ಮಹಾಶಕ್ತಿ? ಕಳ್ಳನಂತೆ ನನ್ನನ್ನು ಅಪಹರಿಸಲು ಬಂದಿರುವ ನಿನ್ನ ಮಹಾಶಕ್ತಿಯನ್ನು ಅಭಿನಂದಿಸಬೇಕೆ? ನೀನೆಲ್ಲಿ? ನನ್ನ ರಾಮನೆಲ್ಲಿ? ಅಮೃತಕ್ಕೂ ನವಣಿಯ ಗಂಜಿಗೂ ಎಲ್ಲಿಂದ ಎಲ್ಲಿಯ ಹೋಲಿಕೆ? ಸಾಕು ಮಾಡು ಆ ನಿನ್ನ ರಾಮನ ಗುಣಗಾನವನ್ನು. ನನ್ನ ಪ್ರತಾಪವನ್ನು ಕೇಳು. 10 ತಲೆಗಳ ದಶಕಂಠನಾದ ನನಗೆ ದೇವದಾನವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು ಹೆದರಿ ಗಡಗಡನೆ ನಡುಗುತ್ತಾರೆ. ಮೃತ್ಯುವಿಗೆ ಮೃತ್ಯುವಾಗಿರುವ ನಾನು ನಿನ್ನನ್ನು ಮೋಹಿಸಿರುವುದಕ್ಕೆ ನೀನು ಹೆಮ್ಮೆ ಪಡಬೇಕು ಸುಂದರಿ. ಇಷ್ಟು ದೂರ ಬಂದರು ರಾಮಚಂದ್ರನ ಸುಳಿವೇ ಇಲ್ಲವಲ್ಲ. ಆ ಮಾಯಾವಿ ರಾಕ್ಷಸ ನನ್ನ ಸಹೋದರನನ್ನು ಇನ್ನಷ್ಟು ದೂರ ಕರೆದುಕೊಂಡು ಹೋಗಿರಬಹುದು. ಸಹೋದರ ರಾಮಚಂದ್ರ, ನನ್ನೊಂದಿಗೆ ಬಾ. ಛೀ ನೀಚ, ದೂರ ಸೆರೆ. ಇಷ್ಟರಲ್ಲೇ ಲಕ್ಷ್ಮಣನೊಂದಿಗೆ ಬರುವ ನನ್ನ ಸ್ವಾಮಿ ನಿನ್ನ ನಿರ್ನಾಮ ಮಾಡುತ್ತಾರೆ. ಸ್ವಾಮಿ? ಇನ್ನೆಲ್ಲಿಯ ಸ್ವಾಮಿ? ಮಾಯಾ ಜಿಂಕೆಯಿಂದ ದಿಕ್ಕು ತಪ್ಪಿ ಅರಣ್ಯದಲ್ಲೆಲ್ಲೋ ಅಲೆದಾಡುತ್ತಿರುತ್ತಾನೆ. ಎಲೈ ಸುಂದರಿ, ಆ ನಿನ್ನ ರಾಮನು ಬಹಳ ದೂರ ಹೋಗಿರುತ್ತಾನೆ. ಅವನು ಇಲ್ಲಿಗೆ ಬಂದು ಸೇರುವಷ್ಟರಲ್ಲಿ ನಾವು ಇಲ್ಲಿರುವುದಿಲ್ಲ. ಅಗೋ ನೋಡು ನನ್ನ ಪುಷ್ಪಕ ವಿಮಾನ. ನಿನ್ನ ಯಾವ ಪ್ರಲೋಭನೆಗಳಿಗೂ ನಾನು ಒಳಗಾಗುವವಳಲ್ಲ. ಏ ಸುಂದರಿ, ಇದು ಅಂತಿಂತ ವಾಹನವಲ್ಲ. ಕ್ಷಣಾರ್ಧದಲ್ಲಿ ಆಕಾಶ ಮಾರ್ಗದಲ್ಲಿ ಎಲ್ಲೆಂದರಲ್ಲಿಗೆ ಕರೆದೊಯ್ಯುವುದು. ಅದರಲ್ಲಿ ಕುಳಿತು ನದಿ, ಸಾಗರ, ಆಕಾಶ ಹೀಗೆ ಮೋಡಗಳಲ್ಲೂ ನಾವು ಸಂಚರಿಸಬಹುದು. ಇದನ್ನು ನಾನು ನನ್ನ ಭುಜಬಲದ ಪರಾಕ್ರಮದಿಂದ ಕುಬೇರನಿಂದ ವಶಪಡಿಸಿಕೊಂಡಿದ್ದೇನೆ. ಇದರಲ್ಲಿ ಸಂಚಾರ ಮಾಡುವ ಭಾಗ್ಯ ನನಗೆ ಒದಗಿತಲ್ಲ ಎಂದು ನೀನು ಸಂತೋಷ ಪಡಬೇಕು, ಹೆಮ್ಮೆ ಪಡಬೇಕು. ಛೀ ದುಷ್ಟ! ಸೀತೆ ದುಃಖವ ಕಳೆಯಲು ರಾಮ ವೇಗದಿ ನಡೆದನು. ಸೀತೆ ದುಃಖವ ಕಳೆಯಲು ರಾಮ ವೇಗದಿ ನಡೆದನು. ರಾಮ ಕ್ಷೇಮವನರಿಯಲು ಶ್ರೀರಾಮ ಕ್ಷೇಮವನರಿಯಲು ಅನುಜ ಲಕ್ಷ್ಮಣ ನಡೆದನು. ಅನುಜ ಲಕ್ಷ್ಮಣ ನಡೆದನು. ಸೀತೆಯನ್ನು ಮಾತೆಯೆಂದು ತಿಳಿಯದೆ
ಮಾಡಿದ ಮೈದುನ ಲಕ್ಷ್ಮಣ. ಕುಲಸ್ತ್ರೀಯರು ತಮ್ಮ ಪತಿವ್ರತಾ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸುತ್ತಾರೆ ವಿನಃ ನಿನ್ನಂತಹ ನೀಚನ ವೈಭವವನ್ನು ತೃಣಕ್ಕಿಂತ ಕಡೆಯಾಗಿ ಭಾವಿಸುತ್ತಾರೆ. ಎಲ್ಲವೋ ರಾವಣ, ನನ್ನ ರಾಮನ ಶಕ್ತಿ ಸಾಮರ್ಥ್ಯಗಳ ಅರಿವಿಲ್ಲದೆ ಅವಿವೇಕದಿಂದ ವರ್ತಿಸುತ್ತಿರುವೆ. ನಿನ್ನ ಈ ಉದ್ದಟ ನಡವಳಿಕೆಗೆ ನನ್ನ ಪತಿ ತಕ್ಕ ಶಾಸ್ತಿಯನ್ನು ಮಾಡುತ್ತಾರೆ. ಸುಂದರಿ, ಯಾರಿಗೆ ಬೆದರಿಸುತ್ತಿರುವೆ? ನನಗೆ? ನಾನು ಯಾರ ಬೆದರಿಕೆಗೂ ಬಗ್ಗುವನಲ್ಲ. ನನ್ನ ಮುಖವನ್ನು, ಪ್ರಚಂಡ ರಾವಣನ ಮುಖವನ್ನು ನೋಡಿದೊಡನೆ ಇಂದ್ರಾದಿ ದೇವತೆಗಳು ಗಡ್ಡ 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 ಗಡ್ಡನೆ ನಡುಗುತ್ತಾರೆ. ನಾನಿರುವಿಡೆ ಗಾಳಿಯು ತಂಪಾಗಿ ಬೀಸುತ್ತದೆ. ಸೂರ್ಯನು ತನ್ನ ತೀಕ್ಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಾನೆ. ನದಿಗಳು ನಿಧಾನವಾಗಿ ಹರಿಯುತ್ತವೆ. ಸುಂದರಿ, ಇನ್ನು ನನಗೆ ಹೆಚ್ಚು ಸಮಯವಿಲ್ಲ. ಬಾ ನನ್ನೊಡನೆ. ಸುಂದರಿ, ನಿಲ್ಲು. ನನ್ನ ಸಹನೆಯನ್ನು ಪರೀಕ್ಷಿಸಬೇಡ. ಪುಷ್ಪಕ ವಿಮಾನವನ್ನು ಏರು. ದುಷ್ಟ, ದಾರಿ ಬಿಡು. ಇನ್ನೇನು ಬರುವ ನನ್ನ ಸ್ವಾಮಿ ನಿನ್ನ ವಂಚನೆಯ ಸಂಚನ್ನು ಧೂಳಿಪಟ ಮಾಡುತ್ತಾರೆ. ಆ ರಾಮನು ಬಂದರೆ ತಾನೆ. ಅವನು ಬರುವನೆಂಬ ಭ್ರಮೆ ಬೇಡ ನಿನಗೆ. ಅವನಿಗಾಗಿ ಏಕೆ ಹಂಬಲಿಸುವೆ? ರಾಜ್ಯ ಭ್ರಷ್ಟನಾದ ಅವನನ್ನು ಹಿಂಬಾಲಿಸಿ ನೀನು ಪಡೆದ ಸುಖವಾದರೂ ಏನು? ದಟ್ಟವಾದ ಈ ಅರಣ್ಯದಲ್ಲಿ ತಾಪಸಿ ಜೀವನ, ಪರ್ಣಕುಟಿಯಲ್ಲಿ ವಾಸ, ನಾರು ಮಡಿ, ಗೆಡ್ಡೆ ಗೆಣಸುಗಳ ಆಹಾರ. ನಿನ್ನಂತ ಸುಂದರಿಗೆ ಇದು ತಕ್ಕುದಲ್ಲ. ರಾಕ್ಷಸರ ರಾಜನಾದ ಲಂಕಾಧೀಶ್ವರ ರಾವಣ ನಿನ್ನನ್ನೇ ಅರಸಿ ಬಂದಿದ್ದಾನೆ. ಅದನ್ನು ನಿರಾಕರಿಸಬೇಡ. ಸುಮ್ಮನೆ ನನ್ನೊಡನೆ ನಡಿ. ಮೂಢ, ಸರ್ವಲೋಕದ ಜನರು ಪೂಜಿಸುವ ಆ ಕುಬೇರನ ಸೋದರನಾಗಿ ನೀನು ಇಂಥ ಪಾಪ ಕಾರ್ಯವನ್ನು ಮಾಡುತ್ತಿರುವೆಯಲ್ಲ. ಜಿತೇಂದ್ರಿಯನಲ್ಲದ ಕ್ರೂರಿಯಾದ ನಿನ್ನನ್ನು ರಾಜನಾಗಿ ಹೊಂದಿರುವ ಆ ರಾಕ್ಷಸ ಕುಲ ನಿನ್ನ ಕಾರಣದಿಂದಲೇ ನಾಶವಾಗುತ್ತದೆ. ಲೋಕಗಳೇ ಸರ್ವನಾಶವಾದರೂ ರಾವಣನು ನಾಶವಾಗುವುದಿಲ್ಲ. ಅಜೇಯನಾದ ಈ ಪ್ರಚಂಡ ರಾವಣನನ್ನು ನಾಶಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ವಿಯೋಗದ ದುಃಖಕ್ಕೆ ಎಣೆಯಿಲ್ಲವಂತೆ ವಿಧಿನೇದ ಬಲೆಯೋ ಅಸುರ ಭ್ರಮೆಯಲಿ ಬೆಂಕಿ ಹಿಡಿದನಂತೆ ಅಂತ್ಯಕ್ಕಿದು ಆರಂಭವು ಅಂತ್ಯಕ್ಕಿದು ಆರಂಭವು. ಅಯ್ಯೋ ಮೂರ್ಖ, ಇಂದ್ರನ ಪತ್ನಿ ಶಚಿದೇವಿಯನ್ನು ಅಪಹರಿಸಿ ಬದುಕಿದರೂ ಬದುಕಬಹುದು. ಆದರೆ ರಾಮನ ಪತ್ನಿಯಾದ ನನ್ನನ್ನು ಅಪಹರಿಸಿ ಖಂಡಿತ ನೀನು ಬದುಕಿರಲಾರೆ. ಸುಂದರಿ, ನನ್ನ ಶಕ್ತಿ ಸಾಮರ್ಥ್ಯಗಳನ್ನರಿಯದೆ ಬಡಬಡಿಸುತ್ತಿರುವೆ. ನನ್ನ ಭುಜಬಲದಿಂದ ಇಡೀ ಭೂಮಂಡಲವನ್ನೇ ಅಲುಗಾಡಿಸಬಲ್ಲೆ. ಇಡೀ ಸಾಗರವನ್ನೇ ಆಪೋಷಣ ತೆಗೆದುಕೊಳ್ಳಬಲ್ಲೆ. ಒಲೆದು ಬಂದವನನ್ನು ನಿರಾಕರಿಸಿದ ಮೂರ್ಖ ಹೆಣ್ಣೆ, ನಿನ್ನನ್ನು ಹೇಗೆ ಒಲಿಸಿಕೊಳ್ಳುವುದೆಂದು ನನಗೆ ಚೆನ್ನಾಗಿ ತಿಳಿದಿದೆ. ವೃಥಾ ಕಾಲಹರಣ ಮಾಡಬೇಡ. ನಡಿ ನನ್ನೊಂದಿಗೆ. ಸ್ವಾಮಿ, 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 ನನ್ನನ್ನು ರಕ್ಷಿಸಿ. ಈ ದುಷ್ಟ ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ. ಲಕ್ಷ್ಮಣ, ಲಕ್ಷ್ಮಣ, ನನ್ನನ್ನು ರಕ್ಷಿಸು ಸ್ವಾಮಿ. ಲಕ್ಷ್ಮಣ,
ಸದ್ಯ ನೀನು ಕ್ಷೇಮವಾಗಿರುವೆಯಲ್ಲ. ನನ್ನ ಕ್ಷೇಮವಿರಲಿ ಲಕ್ಷ್ಮಣ. ಸೀತೆ ಕ್ಷೇಮದಿಂದಿರುವಳೆ. ನಾನು ಬರುವವರೆಗೂ ನೀನು ಅವಳನ್ನು ರಕ್ಷಿಸುತ್ತಾ ಅಲ್ಲೇ ಇರು ಎಂದು ಹೇಳಿದ್ದನಲ್ಲ. ನೀನು ಏಕೆ ಅವಳನ್ನು ಒಂಟಿಯಾಗಿ ಬಿಟ್ಟು ಬಂದೆ? ಬಿಟ್ಟು ಬರಬೇಕಾದಂತಹ ಅನಿವಾರ್ಯ ಸ್ಥಿತಿ ಒದಗಿತು ಸಹೋದರ. ಇಲ್ಲ ಲಕ್ಷ್ಮಣ, ನೀನು ಯಾವುದೇ ಕಾರಣಕ್ಕೂ ಅವಳನ್ನು ಒಂಟಿಯಾಗಿ ಬಿಟ್ಟು ಬರಬಾರ್ದಾಗಿತ್ತು. ನೀನು ಹೀಗೆ ಒಬ್ಬನೇ ಬರುವುದನ್ನು ಕಂಡು ಅವಳ ಕ್ಷೇಮದ ಬಗ್ಗೆ ನನಗೆ ಆತಂಕವಾಗುತ್ತಿದೆ. ಹಾ ಲಕ್ಷ್ಮಣ, ಹಾ ಸೀತೆ ಎಂದು ನಿನ್ನ ಆರ್ತ ಧ್ವನಿಯನ್ನು ಕೇಳಿ ನೀನು ಅಪಾಯದಲ್ಲಿರುವೆ ಎಂದು ಹೆದರಿ ಅತ್ತಿಗೆ ನನ್ನನ್ನು ಬಲವಂತದಿಂದ ಇಲ್ಲಿಗೆ ಕಳಿಸಿದರು. ಲಕ್ಷ್ಮಣ, ವಿವೇಕಿಯಾದ ನಿನಗೂ ಅದು ನಿಜವೋ ಸುಳ್ಳು ಎಂದು ಅರಿವಾಗಲಿಲ್ಲವೇ? ಅದು ರಾಕ್ಷಸರ ಮಾಯೆ ಲಕ್ಷ್ಮಣ. ನನ್ನನ್ನು ಬಹಳ ದೂರ ಸೆಳೆದೊಯ್ದು ಆ ಮಾರೀಚ ನನ್ನ ಬಾಣಾಘಾತಕ್ಕೆ ಸಿಕ್ಕಿ ನನ್ನ ಧ್ವನಿಯಲ್ಲಿ ಕೂಗಿ ಮರಣ ಹೊಂದಿದ. ಸಹೋದರ, ನಾನು ಅತ್ತಿಗೆಗೆ ಬಹಳವಾಗಿ ಹೇಳಿದೆ. ಅದು ನಿನ್ನ ಧ್ವನಿಯಲ್ಲ, ರಾಕ್ಷಸರ ಮಾಯೆ ಎಂದು ಪರಿಪರಿಯಾಗಿ ವಿವರಿಸಿದೆ. ಆದರೂ ಅತ್ತಿಗೆ ನನ್ನ ಮಾತನ್ನು ಕೇಳದೆ ಹಠ ಹಿಡಿದರು. ಏಕೋ ನನ್ನ ಮನಸ್ಸು ಬಹಳ ತಳಮಳಿಸುತ್ತಿದೆ ಲಕ್ಷ್ಮಣ. ಒಂದು ಹೇಳಲಾರದ ಸಂಕಟ ನನ್ನ ಮನಸ್ಸನ್ನು ಬಾಧಿಸುತ್ತಿದೆ. ನನ್ನ ಎಡಗನ್ನು ಅದುರುತ್ತಿದೆ. ಯಾವುದೋ ಅಪಶಕನದ ಶಂಕೆ ಮೂಡುತ್ತಿದೆ. ಲಕ್ಷ್ಮಣ, ನಾವು ಬೇಗನೆ ನಮ್ಮ ಪರ್ಣಕುಟೀರಕ್ಕೆ ಹೋಗೋಣ. ಆಗಲಿ ಸಹೋದರ. ಸ್ವಾಮಿ, ಈ ದುರುಳ ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ. ನನ್ನನ್ನು ಕಾಪಾಡಿ. ಲಕ್ಷ್ಮಣ, ಸ್ವಾಮಿ, ಕಾಪಾಡಿ ನನ್ನನ್ನು. ನೀಚ, ಬಿಡು ನನ್ನನ್ನು. ಸ್ವಾಮಿ, ರಾಘವ ನನ್ನ ಮೊರೆ ಕೇಳಿಸದೆ ಧರ್ಮದ ಸಲುವಾಗಿ ಸುಖ ಭೋಗಗಳನ್ನೇ ತ್ಯಜಿಸಿದ ನೀವು ನಿಮ್ಮ ಧರ್ಮ ಪತ್ನಿಯನ್ನು ಈ ದುರುಳ ಅಧರ್ಮದಿಂದ ಅಪಹರಿಸುತ್ತಿರುವುದು ನಿಮಗೆ ಕಾಣುತ್ತಿಲ್ಲವೇ? ಕಂಡರು ಆ ನಿನ್ನ ರಾಮ ಲಕ್ಷ್ಮಣರು ನಮ್ಮನ್ನು ಹಿಂಬಾಲಿಸಲಾರರು. ಏಕೆಂದರೆ ಅವರಿರುವುದು ಭೂಮಿಯಲ್ಲಿ, ನಾವಿರುವುದು ಆಕಾಶದಲ್ಲಿ. ಪಾಪಿ, ನೀಚಾದಿ ನೀಚ ನೀನು. ಕಾಲವಶನಾಗಿ ನೀನು ನಿನ್ನ ಮೃತ್ಯುವನ್ನು ನೀನೇ ಆಹ್ವಾನಿಸುತ್ತಿರುವೆ. ನಿನ್ನ ಈ ಕ್ರೂರ ಕರ್ಮದ ಫಲಿತಾಂಶವನ್ನು ಅರಿಯದೆ ಅನಾಗರಿಕನಂತೆ ಅಟ್ಟಹಾಸ ಮಾಡಬೇಡ. ನನ್ನ ರಾಮನಿಂದ ನಿನ್ನ ಮರಣಕ್ಕೆ ನೀನೇ ಮುನ್ನುಡಿಯನ್ನು ಬರೆದುಕೊಂಡಿರುವೆ. ಮರಣ, ನನಗೆ ಮರಣ. ಏ ದಶಕಂಠ ರಾವಣನಿಗೆ ಮರಣ. ಏ ಸುಂದರಿ, ಆ ಮರಣವೇ ಕರುಣೆಗಾಗಿ ನನ್ನ ಬಳಿ ಬಂದು ಅಂಗಲಾಚುವುದೆಂದು ನಾನು ನಿನಗೆ ಎಷ್ಟು ಬಾರಿ ತಿಳಿಸಿಲ್ಲ? ಸ್ವಾಮಿ, ಕೌಸಲಾನಂದನ ರಾಮಚಂದ್ರ ಒಂಟಿಯಾಗಿದ್ದ ನನ್ನನ್ನು ಈ ರಾಕ್ಷಸ ಧಾಮ ಅಪಹರಿಸಿ ಒಯ್ಯುತ್ತಿದ್ದಾನೆ. ನೋಡಿ ಸ್ವಾಮಿ, ಕಾಪಾಡಿ ಸ್ವಾಮಿ, ನನ್ನನ್ನು ಕಾಪಾಡಿ, ನನ್ನನ್ನು ರಕ್ಷಿಸಿ ಸ್ವಾಮಿ. ಬೇಡ ಲಂಕೇಶ್ವರ, ಬೇಡ. ಪರರ ಪತ್ನಿಯನ್ನು ಬಯಸುವ ಈ ನೀಚ ಬುದ್ಧಿಯನ್ನು ಬಿಟ್ಟು ಬಿಡು. ಎಲ್ಲವೋ ಉತ್ತರ ಪಕ್ಷಿಯೇ, ಎಲ್ಲಿಂದ ತೊಲಗುತ್ತೀಯೋ ಅಥವಾ ನನ್ನ ಕೋಪಾಗ್ನಿಗೆ ಆಹುತಿಯಾಗುತ್ತೀಯೋ? ಆದರೆ ನೀನು ತಪ್ಪು ಮಾಡಿದೆ ಲಕ್ಷ್ಮಣ. ಸೀತೆ ಒಬ್ಬಳನ್ನೇ ಬಿಟ್ಟು ಬಂದು ನೀನು ಮಹಾ ತಪ್ಪು ಮಾಡಿದೆ. ಖರ ದೂಷಣರ ವಧೆಯಿಂದ ಕೆರಳಿದ ರಾಕ್ಷಸರು ಸಂಚು ಮಾಡಿ ನಮ್ಮನ್ನು ದೂರ ಮಾಡಿ ಸೀತೆಯನ್ನು ಅಪಹರಿಸಿರಬಹುದು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ
ಅಕಳಂಕ ಪ್ರೇಮ ಪ್ರಬೋಧಿನಿ ಅಮರಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ